ನಮಸ್ತೆ, ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೂಪಾ ಚಂದ್ರು. ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ನಮ್ಮ ರಿಪೋರ್ಟರ್ಸ್ಗಳು ಜಾಯಿನ್ ಆಗಿದ್ದಾರೆ. ಆ ಸುದ್ದಿಗೆ ಕೆಲವೊಂದಿಷ್ಟು ಎಕ್ಸ್ಪ್ಲೇನ್ ಅನ್ನ ನೀಡ್ತಾ ಹೋಗ್ತಾರೆ. ಪ್ರಮುಖವಾಗಿ ನೋಡಿ, ಮೊದಲನೇ ಸ್ಟೋರಿ ನೋಡೋದಾದ್ರೆ, ಕಿಮ್ಸ್ ಆಸ್ಪತ್ರೆ ಅವ್ಯವಸ್ಥೆಗಳ ಆಗರವಾಗಿ ಹೋಗಿದೆ. ರೋಗಿಗಳನ್ನ ಕರೆದುಕೊಂಡು ಹೋಗೋದಕ್ಕೆ ಸ್ಟ್ರೆಚರ್ ವ್ಯವಸ್ಥೆ ಕೂಡ ಇಲ್ಲದಂತಾಗಿ ಹೋಗ್ಬಿಟ್ಟಿದೆ. ತಮ್ಮ ರೋಗಿಗಳನ್ನ ಅವರ ಸಂಬಂಧಿಕರುಗಳೇ ಕರೆದುಕೊಂಡು ಹೋಗಿ, ಅಂದ್ರೆ ಎತ್ಕೊಂಡು ಹೋಗಿ ಮಲಗಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದ್ರೆ ಕಿಮ್ಸ್ ಇರುವಂತಹ ಆಸ್ಪತ್ರೆಯ ಅವ್ಯವಸ್ಥೆಯ ಆಗ್ರಹ ಹೇಗಿದೆ, ನೀವೇ ನೋಡಿ. ಉತ್ತರ ಕರ್ನಾಟಕ ಭಾಗದ ಸಂಜೀವಿನಿ ಅಂದ್ರೆ ಅದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ. ಈ ಕಿಮ್ಸ್ ಆಸ್ಪತ್ರೆಯಲ್ಲಿ ಪ್ರತಿದಿನವೂ ಒಂದಿಲ್ಲ ಒಂದು ಸಮಸ್ಯೆಗಳ ಆಗ್ರಹ ತಲೆದೂರ್ತನ ಇರುತ್ತೆ. ಈ ಕುರಿತಂತೆ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಬೆಳಕನ್ನ ಚೆಲ್ಲುವಂತ ನಿಟ್ಟಿನಲ್ಲಿ, ವರದಿಯನ್ನ ಬಿತ್ತರಿಸುವಂತ ನಿಟ್ಟಿನಲ್ಲಿ, ಕಿಮ್ಸ್ ಆಡಳಿತ ಮಂಡಳಿಯ ಕಣ್ತೆರೆಸುವಂತ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು ಕೂಡ ಯಾಕೋ ಏನೋ ಹುಬ್ಬಳ್ಳಿಯ ಕಿಮ್ಸ್ ಆಡಳಿತ ಮಂಡಳಿ ಈ ಬಗ್ಗೆ ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಈ ಕಿಮ್ಸ್ ಆಸ್ಪತ್ರೆಗೆ ರೋಗಿಗಳು ದಾಖಲಾಗ್ತಾರೆ. ಆದರೆ ಆ ರೋಗಿಗಳ ಒಂದು ಆರೈಕೆ ವಿಚಾರದಲ್ಲಿ ಕಿಮ್ಸ್ನ ಸಿಬ್ಬಂದಿ ಏನು ತೋರ್ತಾ ಇರತಕ್ಕಂತ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಸಾಕಷ್ಟು ಆಕ್ರೋಶ ಮನೆ ಮಾಡ್ತಾ ಇದೆ. ಸದ್ಯ ನಾನೀಗ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕದ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ಉತ್ತರ ಕರ್ನಾಟಕ ಭಾಗದ 6-7 ಜಿಲ್ಲೆಗಳಿಂದ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ರೋಗಿಗಳು ಬಂದು ದಾಖಲಾಗ್ತಾರೆ. ಆದರೆ ಇಲ್ಲಿ ದಾಖಲಾಗ್ತಾ ಇರುವಂತಹ ರೋಗಿಗಳ ವಿಚಾರದಲ್ಲಿ, ಅವರ ಆರೈಕೆ ವಿಚಾರದಲ್ಲಿ, ಅವರನ್ನ ಚಿಕಿತ್ಸೆ ನೀಡುವಂತಹ ವಿಚಾರದಲ್ಲಿ ಸಾಕಷ್ಟು ನಿರ್ಲಕ್ಷ್ಯ ಧೋರಣೆ ಕಾಣ್ತಾ ಇದೆ ಅಂತಕ್ಕಂಥ ಒಂದು ಪ್ರತಿನಿತ್ಯವೂ ಕೂಡ ರೋಗಿಗಳ ಒಂದು ಸಂಬಂಧಿಕರಿಂದ ಸಾಕಷ್ಟು ಆಕ್ರೋಶ ಮನೆ ಮಾಡ್ತಾ ಇದೆ. ಒಂದ್ ಕಡೆ ಇಲ್ಲಿ ದಾಖಲಾಗ್ತಾ ಇರುವಂತಹ ರೋಗಿಗಳನ್ನ ಸ್ಟ್ರಕ್ಚರ್ನಿಂದ ಏನು ಅವರನ್ನ ವಾರ್ಡ್ಗೆ ಕರೆದುಕೊಂಡು ಹೋಗೋದಿರಬಹುದು, ಅದೇ ರೀತಿ ಡಿಸ್ಚಾರ್ಜ್ ಆಗುವಂತಹ ಒಂದು ವೇಳೆಯಲ್ಲಿ ಅವರನ್ನ ತಮ್ಮ ಮನೆಯವರ ಬಳಿ ಏನು ತಮ್ಮ ಮನೆಗೆ ಕಳಿಸುವಂತ ನಿಟ್ಟಿನಲ್ಲಿ ಯಾವುದೇ ಸ್ಟ್ರಕ್ಚರ್ನ ವ್ಯವಸ್ಥೆ ಇಲ್ಲಿ ಕಂಡು ಬರ್ತಾ ಇಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿನಿತ್ಯವೂ ಕೂಡ ಇಲ್ಲಿ ದಾಖಲಾಗ್ತಾ ಇರುವಂತಹ ರೋಗಿಗಳ ಒಂದು ಸಂಬಂಧಿಕರು ಅಳಲನ್ನು ತೋಡ್ಕೋತಾರೆ. ಕಿಮ್ಸ್ನ ಸಿಬ್ಬಂದಿ ಕೊರತೆ ಇರುವಂತಹ ಹಿನ್ನೆಲೆಯಲ್ಲಿ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಸಮಸ್ಯೆಗಳು ತಲೆದೋರ್ತಾ ಇದಾವೆ. ಒಂದ್ ನಿಟ್ಟಿನಲ್ಲಿ ಕಿಮ್ಸ್ ಆಡಳಿತ ಮಂಡಳಿ ಒಂದ್ ಕಡೆ ಏನು ಘಂಟಾಘೋಷವಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇಲ್ಲ, ಸಾಕಷ್ಟು ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡ್ತಾ ಇದೀವಿ ಅಂತಕ್ಕಂಥ ಒಂದು ಹೇಳಿಕೆಯನ್ನ ನೀಡಿದ್ರೆ, ಇಲ್ಲಿ ಪ್ರಾಕ್ಟಿಕಲ್ ಆಗಿ ಒಂದು ವಾಸ್ತವವಾಗಿ ನೋಡ್ತಾ ಇದ್ರೆ ಯಾವುದೇ ರೀತಿಯಾದಂತಹ ಪ್ರತಿಯೊಂದು ಮೂಲೆಗಳಲ್ಲೂ ಇಲ್ಲಿ ಕಿಮ್ಸ್ ಆಸ್ಪತ್ರೆಯ ಒಂದು ಆವರಣದಲ್ಲಿ ಸಮಸ್ಯೆಗಳ ಆಗ್ರಹ ತಲೆದೋರ್ತಾ ಇರುವಂತದ್ದು. ಪ್ರತಿಯೊಬ್ಬ ಒಂದು ರೋಗಿಗಳ ವಿಚಾರದಲ್ಲೂ ಕೂಡ ಒಂದು ಸ್ಟ್ರಕ್ಚರ್ನ ವ್ಯವಸ್ಥೆ ಇರಬಹುದು, ಇಲ್ಲಿ ಆಸನದ ವ್ಯವಸ್ಥೆ ಇರಬಹುದು, ಅದೇ ರೀತಿ ಸ್ಕ್ಯಾನಿಂಗ್ ವಿಚಾರದಲ್ಲಿ ಇರಬಹುದು, ಆಂಬ್ಯುಲೆನ್ಸ್ಗಳ ವಿಚಾರದಲ್ಲಿ ಇರಬಹುದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ರೋಗಿಗಳ ಒಂದು ಆರೈಕೆ ವಿಚಾರದಲ್ಲಿ, ರೋಗಿಗಳಿಗೆ ಸೌಲಭ್ಯಗಳನ್ನು ನೀಡುವಂತಹ ವಿಚಾರದಲ್ಲಿ ಸಂಪೂರ್ಣವಾಗಿ ಕಿಮ್ಸ್ ಆಡಳಿತ ಮಂಡಳಿ ಕಣ್ಮುಚ್ಚಿ ಕುಳಿತಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಇನ್ಮುಂದಾದರೂ ಕಿಮ್ಸ್ನ ಆಡಳಿತ ಮಂಡಳಿ ಈ ವಿಚಾರದಲ್ಲಿ, ಇಲ್ಲಿ ದಾಖಲಾಗುವಂತಹ ರೋಗಿಗಳ ವಿಚಾರದಲ್ಲಿ, ಅವರಿಗೆ ಚಿಕಿತ್ಸೆಯನ್ನ ನೀಡುವಂತಹ ವಿಚಾರದಲ್ಲಿ, ಅವರಿಗೆ ಸೌಲಭ್ಯಗಳನ್ನ ನೀಡುವಂತಹ ವಿಚಾರದಲ್ಲಿ ಒಂದು ಮುತುವರ್ಜಿಯನ್ನ ವಹಿಸಬೇಕು, ಕಾಳಜಿಯನ್ನ ವಹಿಸಬೇಕು. ಈ ರೀತಿ ಏನು ಸಮಸ್ಯೆಗಳು ಮತ್ತೆ ಉದ್ಭವ ಆಗಲಾರದಂತೆ ಕಿಮ್ಸ್ನ ಆಡಳಿತ ಮಂಡಳಿ ಒಂದು ಶಾಶ್ವತವಾದಂತಹ ಒಂದು ವ್ಯವಸ್ಥೆಯನ್ನ, ಸೌಲಭ್ಯವನ್ನ ಕಲ್ಪಿಸುವಂತ ನಿಟ್ಟಿನಲ್ಲಿ ಮುಂದಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ನಮಸ್ತೆ, ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೂಪಾ ಚಂದ್ರು. ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ನಮ್ಮ ರಿಪೋರ್ಟರ್ಸ್ಗಳು ಜಾಯಿನ್ ಆಗಿದ್ದಾರೆ. ಆ ಸುದ್ದಿಗೆ ಕೆಲವೊಂದಿಷ್ಟು ಎಕ್ಸ್ಪ್ಲೇನ್ ಅನ್ನ ನೀಡ್ತಾ ಹೋಗ್ತಾರೆ. ಪ್ರಮುಖವಾಗಿ ನೋಡಿ, ಮೊದಲನೇ ಸ್ಟೋರಿ ನೋಡೋದಾದ್ರೆ, ಕಿಮ್ಸ್ ಆಸ್ಪತ್ರೆ ಅವ್ಯವಸ್ಥೆಗಳ ಆಗರವಾಗಿ ಹೋಗಿದೆ. ರೋಗಿಗಳನ್ನ ಕರೆದುಕೊಂಡು ಹೋಗೋದಕ್ಕೆ ಸ್ಟ್ರೆಚರ್ ವ್ಯವಸ್ಥೆ ಕೂಡ ಇಲ್ಲದಂತಾಗಿ ಹೋಗ್ಬಿಟ್ಟಿದೆ. ತಮ್ಮ ರೋಗಿಗಳನ್ನ ಅವರ ಸಂಬಂಧಿಕರುಗಳೇ ಕರೆದುಕೊಂಡು ಹೋಗಿ, ಅಂದ್ರೆ ಎತ್ಕೊಂಡು ಹೋಗಿ ಮಲಗಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದ್ರೆ ಕಿಮ್ಸ್ ಇರುವಂತಹ ಆಸ್ಪತ್ರೆಯ ಅವ್ಯವಸ್ಥೆಯ ಆಗ್ರಹ ಹೇಗಿದೆ, ನೀವೇ ನೋಡಿ. ಉತ್ತರ ಕರ್ನಾಟಕ ಭಾಗದ ಸಂಜೀವಿನಿ ಅಂದ್ರೆ ಅದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ. ಈ ಕಿಮ್ಸ್ ಆಸ್ಪತ್ರೆಯಲ್ಲಿ ಪ್ರತಿದಿನವೂ ಒಂದಿಲ್ಲ ಒಂದು ಸಮಸ್ಯೆಗಳ ಆಗ್ರಹ ತಲೆದೂರ್ತನ ಇರುತ್ತೆ. ಈ ಕುರಿತಂತೆ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಬೆಳಕನ್ನ ಚೆಲ್ಲುವಂತ ನಿಟ್ಟಿನಲ್ಲಿ, ವರದಿಯನ್ನ ಬಿತ್ತರಿಸುವಂತ ನಿಟ್ಟಿನಲ್ಲಿ, ಕಿಮ್ಸ್ ಆಡಳಿತ ಮಂಡಳಿಯ ಕಣ್ತೆರೆಸುವಂತ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು ಕೂಡ ಯಾಕೋ ಏನೋ ಹುಬ್ಬಳ್ಳಿಯ ಕಿಮ್ಸ್ ಆಡಳಿತ ಮಂಡಳಿ ಈ ಬಗ್ಗೆ ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಈ ಕಿಮ್ಸ್ ಆಸ್ಪತ್ರೆಗೆ ರೋಗಿಗಳು ದಾಖಲಾಗ್ತಾರೆ. ಆದರೆ ಆ ರೋಗಿಗಳ ಒಂದು ಆರೈಕೆ ವಿಚಾರದಲ್ಲಿ ಕಿಮ್ಸ್ನ ಸಿಬ್ಬಂದಿ ಏನು ತೋರ್ತಾ ಇರತಕ್ಕಂತ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಸಾಕಷ್ಟು ಆಕ್ರೋಶ ಮನೆ ಮಾಡ್ತಾ ಇದೆ. ಸದ್ಯ ನಾನೀಗ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕದ ಮುಂಭಾಗದಲ್ಲಿದ್ದೀನಿ. ಇಲ್ಲಿ
ಉತ್ತರ ಕರ್ನಾಟಕ ಭಾಗದ 6-7 ಜಿಲ್ಲೆಗಳಿಂದ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ರೋಗಿಗಳು ಬಂದು ದಾಖಲಾಗ್ತಾರೆ. ಆದ್ರೆ ಇಲ್ಲಿ ದಾಖಲಾಗ್ತಾ ಇರುವಂತಹ ರೋಗಿಗಳ ವಿಚಾರದಲ್ಲಿ, ಅವರ ಆರೈಕೆ ವಿಚಾರದಲ್ಲಿ, ಅವರನ್ನ ಚಿಕಿತ್ಸೆ ನೀಡುವಂತಹ ವಿಚಾರದಲ್ಲಿ ಸಾಕಷ್ಟು ನಿರ್ಲಕ್ಷ್ಯ ಧೋರಣೆ ಕಾಣ್ತಾ ಇದೆ ಅಂತಕ್ಕಂಥ ಒಂದು ಪ್ರತಿನಿತ್ಯವೂ ಕೂಡ ರೋಗಿಗಳ ಒಂದು ಸಂಬಂಧಿಕರಿಂದ ಸಾಕಷ್ಟು ಆಕ್ರೋಶ ಮನೆ ಮಾಡ್ತಾ ಇದೆ. ಒಂದ್ ಕಡೆ ಇಲ್ಲಿ ದಾಖಲಾಗ್ತಾ ಇರುವಂತಹ ರೋಗಿಗಳನ್ನ ಸ್ಟ್ರಕ್ಚರ್ ನಿಂದ ಏನು ಅವರನ್ನ ವಾರ್ಡ್ಗೆ ಕರೆದುಕೊಂಡು ಹೋಗೋದಿರಬಹುದು, ಅದೇ ರೀತಿ ಡಿಸ್ಚಾರ್ಜ್ ಆಗುವಂತ ಒಂದು ವೇಳೆಯಲ್ಲಿ ಅವರನ್ನ ತಮ್ಮ ಮನೆಯವರ ಬಳಿ ಏನು ತಮ್ಮ ಮನೆಗೆ ಕಳಿಸುವಂತ ನಿಟ್ಟಿನಲ್ಲಿ ಯಾವುದೇ ಸ್ಟ್ರಕ್ಚರ್ನ ವ್ಯವಸ್ಥೆ ಇಲ್ಲಿ ಕಂಡು ಬರ್ತಾ ಇಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿನಿತ್ಯವೂ ಕೂಡ ಇಲ್ಲಿ ದಾಖಲಾಗ್ತಾ ಇರುವಂತಹ ರೋಗಿಗಳ ಒಂದು ಸಂಬಂಧಿಕರು ಅಳಲನ್ನು ತೋಡ್ಕೋತಾರೆ. ಕಿಮ್ಸ್ನ ಸಿಬ್ಬಂದಿ ಕೊರತೆ ಇರುವಂತಹ ಹಿನ್ನೆಲೆಯಲ್ಲಿ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಸಮಸ್ಯೆಗಳು ತಲೆದೋರ್ತಾ ಇದಾವೆ. ಒಂದ್ ನಿಟ್ಟಿನಲ್ಲಿ ಕಿಮ್ಸ್ ಆಡಳಿತ ಮಂಡಳಿ ಒಂದ್ ಕಡೆ ಏನು ಘಂಟಾಘೋಷವಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇಲ್ಲ, ಸಾಕಷ್ಟು ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡ್ತಾ ಇದೀವಿ ಅಂತಕ್ಕಂಥ ಒಂದು ಹೇಳಿಕೆಯನ್ನ ನೀಡಿದ್ರೆ, ಇಲ್ಲಿ ಪ್ರಾಕ್ಟಿಕಲ್ ಆಗಿ ಒಂದು ವಾಸ್ತವವಾಗಿ ನೋಡ್ತಾ ಇದ್ರೆ ಯಾವುದೇ ರೀತಿಯಾದಂತಹ ಪ್ರತಿಯೊಂದು ಮೂಲೆಗಳಲ್ಲೂ ಇಲ್ಲಿ ಕಿಮ್ಸ್ ಆಸ್ಪತ್ರೆಯ ಒಂದು ಆವರಣದಲ್ಲಿ ಸಮಸ್ಯೆಗಳ ಆಗರ ತಲೆದೋರ್ತಾ ಇರುವಂತದ್ದು. ಪ್ರತಿಯೊಬ್ಬ ಒಂದು ರೋಗಿಗಳ ವಿಚಾರದಲ್ಲೂ ಕೂಡ ಒಂದು ಸ್ಟ್ರಕ್ಚರ್ನ ವ್ಯವಸ್ಥೆ ಇರಬಹುದು, ಇಲ್ಲಿ ಆಸನದ ವ್ಯವಸ್ಥೆ ಇರಬಹುದು, ಅದೇ ರೀತಿ ಸ್ಕ್ಯಾನಿಂಗ್ ವಿಚಾರದಲ್ಲಿ ಇರಬಹುದು, ಆಂಬ್ಯುಲೆನ್ಸ್ಗಳ ವಿಚಾರದಲ್ಲಿ ಇರಬಹುದು. ಪ್ರತಿಯೊಂದು ವಿಚಾರದಲ್ಲೂ ಕೂಡ ರೋಗಿಗಳ ಒಂದು ಆರೈಕೆ ವಿಚಾರದಲ್ಲಿ, ರೋಗಿಗಳಿಗೆ ಸೌಲಭ್ಯಗಳನ್ನು ನೀಡುವಂತಹ ವಿಚಾರದಲ್ಲಿ ಸಂಪೂರ್ಣವಾಗಿ ಕಿಮ್ಸ್ ಆಡಳಿತ ಮಂಡಳಿ ಕಣ್ಮುಚ್ಚಿ ಕುಳಿತಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಇನ್ಮುಂದಾದರೂ ಕಿಮ್ಸ್ನ ಆಡಳಿತ ಮಂಡಳಿ ಈ ವಿಚಾರದಲ್ಲಿ, ಇಲ್ಲಿ ದಾಖಲಾಗುವಂತಹ ರೋಗಿಗಳ ವಿಚಾರದಲ್ಲಿ, ಅವರಿಗೆ ಚಿಕಿತ್ಸೆಯನ್ನ ನೀಡುವಂತಹ ವಿಚಾರದಲ್ಲಿ, ಅವರಿಗೆ ಸೌಲಭ್ಯಗಳನ್ನು ನೀಡುವಂತಹ ವಿಚಾರದಲ್ಲಿ ಒಂದು ಮುತುವರ್ಜಿಯನ್ನ ವಹಿಸಬೇಕು, ಕಾಳಜಿಯನ್ನ ವಹಿಸಬೇಕು. ಈ ರೀತಿ ಏನು ಸಮಸ್ಯೆಗಳು ಮತ್ತೆ ಉದ್ಭವ ಆಗಲಾರದಂತೆ ಕಿಮ್ಸ್ನ ಆಡಳಿತ ಮಂಡಳಿ ಒಂದು ಶಾಶ್ವತವಾದಂತಹ ಒಂದು ವ್ಯವಸ್ಥೆಯನ್ನ, ಸೌಲಭ್ಯವನ್ನು ಕಲ್ಪಿಸುವಂತ ನಿಟ್ಟಿನಲ್ಲಿ ಮುಂದಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ನಮಸ್ತೆ, ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೂಪಾ ಚಂದ್ರು. ರಾಜ್ಯದ ಮೂಲೆಯಿಂದಲೂ ಕೂಡ ನಮ್ಮ ರಿಪೋರ್ಟರ್ಸ್ಗಳು ಜಾಯಿನ್ ಆಗಿದ್ದಾರೆ. ಆ ಸುದ್ದಿಗೆ ಕೆಲವೊಂದಿಷ್ಟು ಎಕ್ಸ್ಪ್ಲೇನ್ ಅನ್ನ ನೀಡುತ್ತಾ ಹೋಗ್ತಾರೆ. ಪ್ರಮುಖವಾಗಿ ನೋಡಿ, ಮೊದಲನೇ ಸ್ಟೋರಿ ನೋಡೋದಾದ್ರೆ, ಕಿಮ್ಸ್ ಆಸ್ಪತ್ರೆ ಅವ್ಯವಸ್ಥೆಗಳ ಆಗರವಾಗಿ ಹೋಗಿದೆ. ರೋಗಿಗಳನ್ನ ಕರೆದುಕೊಂಡು ಹೋಗೋದಕ್ಕೆ ಸ್ಟ್ರೆಚರ್ ವ್ಯವಸ್ಥೆ ಕೂಡ ಇಲ್ಲದಂತಾಗಿ ಹೋಗ್ಬಿಟ್ಟಿದೆ. ತಮ್ಮ ರೋಗಿಗಳನ್ನ ಅವರ ಸಂಬಂಧಿಕರುಗಳೇ ಕರೆದುಕೊಂಡು ಹೋಗಿ, ಅಂದ್ರೆ ಎತ್ಕೊಂಡು ಹೋಗಿ ಮಲಗಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದ್ರೆ ಕಿಮ್ಸ್ ಇರುವಂತಹ ಆಸ್ಪತ್ರೆಯ ಅವ್ಯವಸ್ಥೆಯ ಆಗ್ರ ಹೇಗಿದೆ, ನೀವೇ ನೋಡಿ. ಉತ್ತರ ಕರ್ನಾಟಕ ಭಾಗದ ಸಂಜೀವಿನಿ ಅಂದ್ರೆ ಅದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ. ಈ ಕಿಮ್ಸ್ ಆಸ್ಪತ್ರೆಯಲ್ಲಿ ಪ್ರತಿದಿನವೂ ಒಂದಿಲ್ಲ ಒಂದು ಸಮಸ್ಯೆಗಳ ಆಗರ ತಲೆದೂರ್ತನ ಇರುತ್ತೆ. ಈ ಕುರಿತಂತೆ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಬೆಳಕನ್ನ ಚೆಲ್ಲುವಂತ ನಿಟ್ಟಿನಲ್ಲಿ, ವರದಿಯನ್ನ ಬಿತ್ತರಿಸುವಂತ ನಿಟ್ಟಿನಲ್ಲಿ, ಕಿಮ್ಸ್ ಆಡಳಿತ ಮಂಡಳಿಯ ಕಣ್ತೆರೆಸುವಂತ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು ಕೂಡ ಯಾಕೋ ಏನೋ ಹುಬ್ಬಳ್ಳಿಯ ಕಿಮ್ಸ್ ಆಡಳಿತ ಮಂಡಳಿ ಈ ಬಗ್ಗೆ ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಈ ಕಿಮ್ಸ್ ಆಸ್ಪತ್ರೆಗೆ ರೋಗಿಗಳು ದಾಖಲಾಗ್ತಾರೆ. ಆದರೆ ಆ ರೋಗಿಗಳ ಒಂದು ಆರೈಕೆ ವಿಚಾರದಲ್ಲಿ ಕಿಮ್ಸ್ನ ಸಿಬ್ಬಂದಿ ಏನು ತೋರ್ತಾ ಇರತಕ್ಕಂತ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಸಾಕಷ್ಟು ಆಕ್ರೋಶ ಮನೆ ಮಾಡ್ತಾ ಇದೆ. ಸದ್ಯ ನಾನೀಗ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕದ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ಉತ್ತರ ಕರ್ನಾಟಕ ಭಾಗದ 6-7 ಜಿಲ್ಲೆಗಳಿಂದ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ರೋಗಿಗಳು ಬಂದು ದಾಖಲಾಗ್ತಾರೆ. ಆದರೆ ಇಲ್ಲಿ ದಾಖಲಾಗ್ತಾ ಇರುವಂತಹ ರೋಗಿಗಳ ವಿಚಾರದಲ್ಲಿ, ಅವರ ಆರೈಕೆ ವಿಚಾರದಲ್ಲಿ, ಅವರನ್ನ ಚಿಕಿತ್ಸೆ ನೀಡುವಂತಹ ವಿಚಾರದಲ್ಲಿ ಸಾಕಷ್ಟು ನಿರ್ಲಕ್ಷ್ಯ ಧೋರಣೆ ಕಾಣ್ತಾ ಇದೆ ಅಂತಕ್ಕಂಥ ಒಂದು ಪ್ರತಿನಿತ್ಯವೂ ಕೂಡ ರೋಗಿಗಳ ಒಂದು ಸಂಬಂಧಿಕರಿಂದ ಸಾಕಷ್ಟು ಆಕ್ರೋಶ ಮನೆ ಮಾಡ್ತಾ ಇದೆ. ಒಂದ್ ಕಡೆ ಇಲ್ಲಿ ದಾಖಲಾಗ್ತಾ ಇರುವಂತಹ ರೋಗಿಗಳನ್ನ ಸ್ಟ್ರಕ್ಚರ್ ನಿಂದ ಏನು ಅವರನ್ನ ವಾರ್ಡ್ಗೆ ಕರೆದುಕೊಂಡು ಹೋಗೋದಿರಬಹುದು, ಅದೇ ರೀತಿ ಡಿಸ್ಚಾರ್ಜ್ ಆಗುವಂತಹ ಒಂದು ವೇಳೆಯಲ್ಲಿ ಅವರನ್ನ ತಮ್ಮ ಮನೆಯವರ ಬಳಿ ಏನು ತಮ್ಮ ಮನೆಗೆ ಕಳಿಸುವಂತ ನಿಟ್ಟಿನಲ್ಲಿ ಯಾವುದೇ ಸ್ಟ್ರಕ್ಚರ್ನ ವ್ಯವಸ್ಥೆ ಇಲ್ಲಿ ಕಂಡು ಬರ್ತಾ ಇಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿನಿತ್ಯವೂ ಕೂಡ ಇಲ್ಲಿ ದಾಖಲಾಗ್ತಾ ಇರುವಂತಹ ರೋಗಿಗಳ ಒಂದು ಸಂಬಂಧಿಕರು ಅಳಲನ್ನು ತೋಡ್ಕೋತಾರೆ. ಕಿಮ್ಸ್ನ ಸಿಬ್ಬಂದಿ ಕೊರತೆ ಇರುವಂತಹ ಹಿನ್ನೆಲೆಯಲ್ಲಿ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಸಮಸ್ಯೆಗಳು ತಲೆದೋರ್ತಾ ಇದಾವೆ. ಒಂದ್ ನಿಟ್ಟಿನಲ್ಲಿ ಕಿಮ್ಸ್ ಆಡಳಿತ ಮಂಡಳಿ ಒಂದ್ ಕಡೆ ಏನು ಘಂಟಾಘೋಷವಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇಲ್ಲ, ಸಾಕಷ್ಟು ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡ್ತಾ ಇದೀವಿ ಅಂತಕ್ಕಂಥ ಒಂದು ಹೇಳಿಕೆಯನ್ನ ನೀಡಿದ್ರೆ, ಇಲ್ಲಿ ಪ್ರಾಕ್ಟಿಕಲ್ ಆಗಿ ಒಂದು ವಾಸ್ತವವಾಗಿ ನೋಡ್ತಾ ಇದ್ರೆ ಯಾವುದೇ ರೀತಿಯಾದಂತಹ ಪ್ರತಿಯೊಂದು ಮೂಲೆಗಳಲ್ಲೂ ಇಲ್ಲಿ ಕಿಮ್ಸ್ ಆಸ್ಪತ್ರೆಯ ಒಂದು ಆವರಣದಲ್ಲಿ ಸಮಸ್ಯೆಗಳ ಆಗರ
ತಲೆದೋರ್ತಾ ಇರುವಂತದ್ದು. ಪ್ರತಿಯೊಬ್ಬ ಒಂದು ರೋಗಿಗಳ ವಿಚಾರದಲ್ಲೂ ಕೂಡ ಒಂದು ಸ್ಟ್ರಕ್ಚರ್ನ ವ್ಯವಸ್ಥೆ ಇರಬಹುದು, ಇಲ್ಲಿ ಆಸನದ ವ್ಯವಸ್ಥೆ ಇರಬಹುದು, ಅದೇ ರೀತಿ ಸ್ಕ್ಯಾನಿಂಗ್ ವಿಚಾರದಲ್ಲಿ ಇರಬಹುದು, ಆಂಬ್ಯುಲೆನ್ಸ್ಗಳ ವಿಚಾರದಲ್ಲಿ ಇರಬಹುದು. ಪ್ರತಿಯೊಂದು ವಿಚಾರದಲ್ಲೂ ಕೂಡ ರೋಗಿಗಳ ಒಂದು ಆರೈಕೆ ವಿಚಾರದಲ್ಲಿ, ರೋಗಿಗಳಿಗೆ ಸೌಲಭ್ಯಗಳನ್ನು ನೀಡುವಂತಹ ವಿಚಾರದಲ್ಲಿ ಸಂಪೂರ್ಣವಾಗಿ ಕಿಮ್ಸ್ ಆಡಳಿತ ಮಂಡಳಿ ಕಣ್ಮುಚ್ಚಿ ಕುಳಿತಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಇನ್ಮುಂದಾದರೂ ಕಿಮ್ಸ್ನ ಆಡಳಿತ ಮಂಡಳಿ ಈ ವಿಚಾರದಲ್ಲಿ, ಇಲ್ಲಿ ದಾಖಲಾಗುವಂತಹ ರೋಗಿಗಳ ವಿಚಾರದಲ್ಲಿ, ಅವರಿಗೆ ಚಿಕಿತ್ಸೆಯನ್ನ ನೀಡುವಂತಹ ವಿಚಾರದಲ್ಲಿ, ಅವರಿಗೆ ಸೌಲಭ್ಯಗಳನ್ನು ನೀಡುವಂತಹ ವಿಚಾರದಲ್ಲಿ ಒಂದು ಮುತುವರ್ಜಿಯನ್ನ ವಹಿಸಬೇಕು, ಕಾಳಜಿಯನ್ನ ವಹಿಸಬೇಕು. ಈ ರೀತಿ ಏನು ಸಮಸ್ಯೆಗಳು ಮತ್ತೆ ಉದ್ಭವ ಆಗಲಾರದಂತೆ ಕಿಮ್ಸ್ನ ಆಡಳಿತ ಮಂಡಳಿ ಒಂದು ಶಾಶ್ವತವಾದಂತಹ ಒಂದು ವ್ಯವಸ್ಥೆಯನ್ನ, ಸೌಲಭ್ಯವನ್ನು ಕಲ್ಪಿಸುವಂತ ನಿಟ್ಟಿನಲ್ಲಿ ಮುಂದಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.